ಡಿಸಿಎಂ ಡಿಕೆಶಿಯನ್ನ ಭೇಟಿಯಾದಂತಹ ಪರಮೇಶ್ವರ್ ಸದಾಶಿವನಗರದ ನಿವಾಸದಲ್ಲಿ ಡಿಕೆ ಪರಂ ಭೇಟಿಯಾಗಿದ್ದಾರೆ. ಇದು ರಾಹುಲ್ ಭೇಟಿ ಆಗಲಿರುವಂತಹ ಸಿಎಂ ಮತ್ತು ಡಿಸಿಎಂ. ರಾಹುಲ್ ಗಾಂಧಿ ಎಂಟ್ರಿ ಹೊತ್ತಲ್ಲೇ ಇಬ್ಬರ ಭೇಟಿ ಕುತೂಹಲ ಮೂಡಿಸಿದೆ. ಇನ್ನೊಂದು ನೀವು ಗಮನಿಸಬೇಕು, ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸದಾಶಿವನಗರದಲ್ಲೇ ಭೇಟಿಯಾಗಿದ್ರು. ಇವತ್ತು ಡಿಕೆ ಶಿವಕುಮಾರ್ ಮನೆಗೆ ಗೃಹ ಸಚಿವ ಪರಮೇಶ್ವರ್ ಆಗಮಿಸಿದ್ದಾರೆ. ಇಬ್ಬರ ಭೇಟಿ ಈಗ ಕುತೂಹಲ ಮೂಡಿಸಿದೆ. ಇನ್ನು ಮೈಸೂರಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ ಸಿಎಂ ಡಿಸಿಎಂ. ಸುದಾದ ನಂತರ ಊಟಿಗೆ ಪ್ರಯಾಣ ಬೆಳೆಸಲಿದ್ದಾರೆ ರಾಹುಲ್ ಗಾಂಧಿ. ಸದಾಶಿವನಗರ ನಿವಾಸದಲ್ಲಿ ಇಬ್ಬರು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಭೇಟಿಯಾದ ಬಗ್ಗೆ ಪರಮೇಶ್ವರ್ ಮಾತನಾಡಿದರು. ಡಿಕೆ ಜೊತೆ ಬೇರೆ ಯಾವುದೇ ವಿಚಾರ ಚರ್ಚೆ ಮಾಡಿಲ್ಲ. ಜನವರಿ 16ರಿಂದ ರಾಜ್ಯ ಕ್ರೀಡಾಕೂಟ ಆಯೋಜನೆ ಮಾಡಿದ್ದೇವೆ. ಡಿಸಿಎಂ ಡಿಕೆ ಅವ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋಕೆ ಬಂದಿದ್ದೆ ನಾನು ಅಷ್ಟೇ, ಅದನ್ನು ಬಿಟ್ಟು ಬೇರೆ ಯಾವುದೇ ಮಾತುಕತೆ ಆಗಿಲ್ಲ. ಬರೀ ಇನ್ವಿಟೇಷನ್ ಕೊಡೋಕ್ಕೆ, ಇನ್ವೈಟ್ ಮಾಡೋಕ್ಕೆ ನಾನು ಬಂದಿದ್ದು ಅಂತ ಹೇಳಿದರು. ಇವತ್ತು ಬೆಳಿಗ್ಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾನ್ಯ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದೆ. ತುಮಕೂರಿನಲ್ಲಿ 16ನೇ ತಾರೀಕಿನಿಂದ 22ನೇ ತಾರೀಕುವರೆಗೂ ರಾಜ್ಯದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ಅವರನ್ನು ಆಹ್ವಾನ ಮಾಡೋದಕ್ಕೆ ನಾನೇ ಖುದ್ದಾಗಿ ಬಂದು ಆಹ್ವಾನ ಮಾಡಿದ್ದೇನೆ. ಅವರು ಕೂಡ ಸಮಯ ನೋಡಿಕೊಂಡು 16ರಿಂದ 22ರವರೆಗೆ ಯಾವತ್ತಾದರೂ ಒಂದು ದಿವಸ ಬರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸುಮಾರು 8,000 ರಾಹುಲ್ ಜೊತೆ ಸಿಎಂ ಡಿಸಿಎಂ ಸೌಜನ್ಯದ ಭೇಟಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ರಾಹುಲ್ ಗಾಂಧಿಯನ್ನ ಸಿಎಂ ಡಿಸಿಎಂ ಭೇಟಿ ಆಗ್ತಾರೆ. ಸೌಜನ್ಯದ ಭೇಟಿ ಅದು. ಅವಶ್ಯಕತೆ ಬಂದಾಗ ರಾಹುಲ್ರನ್ನ ಭೇಟಿ ಆಗ್ತೇನೆ. ಖರ್ಗೆ ಪ್ರಿಯಾಂಕಾ ಗಾಂಧಿಯನ್ನು ಕೂಡ ಭೇಟಿ ಆಗ್ತೇನೆ ಅಂತ ಹೇಳಿದರು. ಅಲ್ಲ, ಈಗ ಹೋಗ್ತಾರೆ, ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿಎಂ ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ತಮಿಳುನಾಡುಗಳೇನೋ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಟ್ರಾನ್ಸಿಟ್ ಅಲ್ಲಿ ಇರ್ತಾರೆ ಮೈಸೂರಲ್ಲಿ, ಅಲ್ಲಿ ಭೇಟಿ ಮಾಡ್ತಾರೆ. ಸೌಜನ್ಯದ ಭೇಟಿ. ಇನ್ನು ಸಿಎಂ ಬದಲಾವಣೆ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಕೂಡ ಮಾತನಾಡ್ತಾ ಪರಮೇಶ್ವರ್ ಹೇಳಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಾಸಕರು ಕೇಳ್ತಾರೆ. ಶಾಸಕರು ಕೇಳಿದ್ರೆ ಅದನ್ನ ಗೊಂದಲ ಅಂತ ಹೇಳ್ತಾರೆ, ಸಾಮಾನ್ಯ ಅಂತ ಹೇಳಿದ್ದಾರೆ. ಗೊಂದಲನೇ ಇಲ್ಲ ಅಲ್ರಿ, ಎಲ್ಲಿದೆ ಗೊಂದಲ? ಸುಮ್ಮನೆ ಗೊಂದಲ ಅಂದ್ರೆ ನೀವು ಗೊಂದಲನೇ ಇಲ್ಲಪ್ಪ, ಗೊಂದಲ ಏನೂ ಇಲ್ಲ. ಕೇಳೋದಕ್ಕೂ ಅದನ್ನ ಗೊಂದಲ ಅಂತಾರ? ಗೊಂದಲನ ಡಿಫೈನ್ ಮಾಡ್ಬೇಕು ನೀವು. ಗೊಂದಲ ಅಂದ್ರೆ ಏನು ಅಂತ ಆ ರೀತಿ ಏನಿಲ್ಲ, ಭೇಟಿ ಮಾಡ್ತಾರೆ.